Hey guys, Shubha Sanjay. Hopefully everyone are celebrating Diwali with good hope and good. On this occasion, you people will be nicely eating sweets and will be occupied with making kajayas and lightning danteras. So all ladies will be busy around making all that stuff. ನಾನು ಬ್ಯುಸಿ ಆಗಿದ್ದೆ, ಸೊ ಫ್ರೀ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಬಹುಶಃ ಈ ಲೈಟನಿಂಗ್ ದಿವಾಲಿ ದಿಯಾಸ್ ಅಂತ ಹೇಳ್ತಾರಲ್ಲ, ಸೊ ಹಂಗೇನೆ ಇನ್ನೊಬ್ಬರ ಲೈಫ್ನಲ್ಲಿ ನಾವು ದಿಯ ಬೆಳೆದಂಗೆ ದೀಪ ಬೆಳೆದಂಗೆ ಅವ್ರ ಬಾಳ್ನಲ್ಲಿ ನಾವು ದೀಪ ಬೆಳಗಬೇಕು. ಅವ್ರ ಕಷ್ಟ ದುಃಖದಲ್ಲಿದ್ದಾಗ ಅದನ್ನು ಸ್ಪಂದಿಸ್ಬೇಕು. ಅವ್ರ ಕಷ್ಟ ದುಃಖನ ನಿರಾಳ ಮಾಡಬೇಕು. ಯಾರೇ ಆಗಿರಲಿ, ಊಟ ಉಪಚಾರಕ್ಕೆ ಇಲ್ಲದೆ ಇರೋರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ಊಟ ಹಾಕಿ ನಮ್ಮ ಸಹಾಯ ಮಾಡಬೇಕು. ಎಲ್ಲೇ ಇರಲಿ ಕಷ್ಟದವರು ನಾವೇ ಹುಡ್ಕೊಂಡು ಹೋಗಿ ಅವ್ರಿಗೆ ಸಹಾಯ ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ. ಈ ಫೈರ್ ಕ್ರ್ಯಾಕರ್ಸ್ಗೆ ಇಡೋ ದುಡ್ಡನ್ನು ಸಹಾಯ ಮಾಡೋರ ಮೇಲೆ ಹಾಕಿದ್ರೆ ಆದರೆ ಫೈರ್ ಕ್ರ್ಯಾಕ್ಸ್ ಹೊಡೆಯೋದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ ಹೊಡಿಬೇಕು, ಆದರೆ ತುಂಬ ಜಾಸ್ತಿ ಪಲ್ಯೂಟ್ ಆಗುತ್ತೆ, ಏರ್ ಪಲ್ಯೂಷನ್. ಈ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ನಾಯಿಗಳಿರ್ತವೆ, ಅವ್ರು ನೋಡಿ ಅವ್ರ ಕಷ್ಟ ಆಗುತ್ತೆ. ಲೈಕ್ ಬ್ರೀತಿಂಗ್ ಆಗಲಿ ಏನೇ ಒಂದು ಮಾಡ್ಲಿಕ್ಕೆ ಹೋಗೋಕ್ಕೆ ಹೆದರ್ಕೊಂತಾರೆ, ಹೊರಗಡೆ ಹೋಗೋಕ್ಕೆ, ಪಟಾಕಿ ಡಮ್ಮನ್ ಸೌಂಡ್ ಬರುತ್ತೆ ಅಂತ. ಸೊ ಅದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡಿಬೇಡಿ. ಮೇಲೆ ಸ್ಕೈ ಸ್ಕ್ರ್ಯಾಪರ್ಸ್ ಇರ್ತಲ್ವ, ಸ್ಕೈ ಶಾಟ್ಸ್ ಆ ಥರದ್ದು ಹೊಡೀರಿ. ಮತ್ತು ನಿಮ್ಮಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ಈ ಬೆಳಕಿನ ಹಬ್ಬ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಮಾತುಗಳನ್ನ ನನ್ನ ಮಾತು ಕೊನೆಗೊಳ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ಧನ್ತೆರಸ್, ಹ್ಯಾಪಿ ದಿವಾಲಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿವಾಲಿ ನಿಮ್ಮ ಮನೆಗೆ ಸಂತೋಷ, ಬೆಳಕು